ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನದಲ್ಲಿ ನಮ್ಮ ದೇವರ ವಾಕ್ಯ ಧ್ಯಾನಿಸೋಣ ಬನ್ನಿ. ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮಗೆ ವಂದನೆಗಳು. ನಮ್ಮ ಬದುಕಿನಲ್ಲಿ ನಿಮ್ಮನ್ನು ಸ್ತುತಿಸಿ ನಿಮಗೋಸ್ಕರ ಬದುಕುವುದಕ್ಕಾಗಿ, ನಿಮ್ಮ ಸಾಕ್ಷಿಗಳಾಗಿರುವುದಕ್ಕಾಗಿ ನಿಮ್ಮ ಕೃಪೆ ಎಷ್ಟೋ ಅವಶ್ಯಕವಾಗಿದೆ ಎಂದು ಗ್ರಹಿಸಿ ನಿಮ್ಮ ಪಾದ ಸನ್ನಿಧಿಗೆ ಸೇರಿ ಬರುತ್ತಿದ್ದೇವೆ. ನಿಮ್ಮ ವಾಕ್ಯ ನಮ್ಮ ಪಾದಗಳಿಗೆ ದೀಪ ಆಗಿರೋದ್ರಿಂದ ನಿಮ್ಮ ಜೀವಿತವನ್ನು, ನಿಮ್ಮ ಶಿಲುಬೆಯ ಮರಣ ಪುನರುತ್ಥಾನವನ್ನು ಧ್ಯಾನಿಸುತ್ತಿರುವಾಗ ನಿಮ್ಮ ಮನಸ್ಸನ್ನು ಅರಿತುಕೊಂಡು ನಿಮ್ಮ ಪ್ರೀತಿಯನ್ನು ಗುರುತಿಸಲು, ನಿಮ್ಮ ಸಾಕ್ಷಿಗಳಾಗಿ ಜೀವಿಸಲು ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ? ಪ್ರಶಾಂತವಾಗಿ ನಿದ್ದೆ ಮಾಡಿದ್ದೀರಾ? ಈ ವಾರ ಬಹಳ ಪ್ರಾಮುಖ್ಯವಾದದ್ದಾಗಿದೆ. ಪಾಮ್ ಸಂಡೇಯಿಂದ ಈಸ್ಟರ್ ಸಂಡೇಯವರೆಗೂ ನಡೆದಿರುವ ಸಂಘಟನೆಗಳನ್ನೆಲ್ಲ ನಾವು ಧ್ಯಾನಿಸುತ್ತಾ ಇದ್ದೇವೆ. ಭಾನುವಾರದಂದು ಯೆರೂಸಲೇಮಿನೊಳಗೆ ಪ್ರವೇಶಿಸಿದ ಯೇಸು ಅದೇ ಸಾಯಂಕಾಲ ಬೆಥನ್ಯಕ್ಕೆ ಹೋಗ್ತಾರೆ. ಮತ್ತೆ ಬೆಳಗ್ಗೆ ಶಿಷ್ಯರೊಂದಿಗೆ ಸೇರಿ ದೇವಾಲಯದೊಳಕ್ಕೆ ಹೋಗಿ ಅಲ್ಲಿರುವ ಪರಿಸ್ಥಿತಿಗಳನ್ನು ಗಮನಿಸಿದಾಗ ಆತನು ಎಷ್ಟೋ ರೌದ್ರದಿಂದ, ಕೋಪದಿಂದ ಅಲ್ಲಿರುವಂತಹ ಎಲ್ಲವನ್ನು ಹೊರದೋಡಿಸಿ ಚೀನುವಾರರ ಮೇಜುಗಳನ್ನು ಕೆಡವಿ ಆಲಯವನ್ನು ಪರಿಶುದ್ಧಗೊಳಿಸಿರುವಂತೆ ನಾವು ನೋಡುತ್ತೇವೆ. ಹಾಗೆಯೇ ಮತ್ತೆ ಸಾಯಂಕಾಲ ಆತನು ಬೇಥನ್ಯಕ್ಕೆ ಹೋಗಿರುವ ಹಾಗೆ ಮತ್ತೆ ತಿರುಗಿ ಬೆಳಗ್ಗೆ, ಅಂದರೆ ಮಂಗಳವಾರ ನಿನ್ನೆ ಏನಾಯ್ತೆಂದು ಧ್ಯಾನಿಸಿದೆವಲ್ಲವೇ, ಮರುದಿವಸ ಮತ್ತೆ ದೇವಾಲಯದೊಳಕ್ಕೆ ಬಂದು ಅಲ್ಲಿರುವ ಫರಿಸಾಯರಿಗೆ, ಶಾಸ್ತ್ರಿಗಳಿಗೆ, ಸದ್ದುಕಾಯರಿಗೆ ಇರುವ ಸಂದೇಹಗಳಿಗೆ ಉತ್ತರ ಕೊಡುತ್ತಾರೆ. ಮತ್ತೆ ಸಾಯಂಕಾಲ ಆತನು ತಿರುಗಿ ಬೆಥನ್ಯಕ್ಕೆ ಹೋಗುವುದನ್ನು ಗಮನಿಸುತ್ತೇವೆ. ಮತ್ತು ಮೂರನೇ ದಿನ, ಅಂದರೆ ಈ ದಿನ ಆತನು ಆ ಬೆಥನಿಯಲ್ಲಿಯೇ ಉಳ್ಕೊಂಡಿರುವಂತೆ ಕಾಣಿಸುತ್ತೆ. ಆ ಬೇಥನಿ ಗ್ರಾಮದಲ್ಲಿ ಆ ಮರಿಯ ಮಾರ್ಥಳ ಅವರ ಮನೆಯಲ್ಲಿ ಆ ದಿನ ಔತಣ ಮಾಡಲಾಯ್ತಂತೆ. ಎದಕ್ಕಾಗಿ ಆ ಔತಣ? ಸತ್ತಿರುವಂತಹ ಲಾಜರನು ತಿರುಗಿ ಸಜೀವನಾಗಿ ಎದ್ದಿರುವುದಕ್ಕಾಗಿ ಯೇಸುವನ್ನು ಸ್ತುತಿಸುತ್ತಾ ಆತನ ಸಾಕ್ಷಿಯನ್ನು ಎಲ್ಲರಿಗೂ ತಿಳಿಯಪಡಿಸುವುದಕ್ಕಾಗಿ ಕೃತಜ್ಞತೆಯಿಂದ ಒಂದು ಔತಣ ಏರ್ಪಡಿಸುತ್ತಾರೆ. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ ವಚನ 1ರಿಂದ. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ. ಪಸ್ಕ ಹಬ್ಬವು ಇನ್ನು 6 ದಿವಸ ಮುಂದೆ ಇರಲಾಗಿ ಯೇಸು ಬೆಥಾನ್ಯಕ್ಕೆ ಬಂದನು. ಯೇಸುವು ಸತ್ತರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ತಳು ನೆರವಾಗಿದ್ದಳು. ಲಾಜರನು ಆತನ ಸಂಗಡಕ್ಕೆ ಊಟಕ್ಕೆ ಕೂತವರಲ್ಲಿ ಒಬ್ಬನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆಕೂದಲಿನಿಂದ ಆತನ ಪಾದಗಳನ್ನು, ಏನಂತೆ ಆತನ ಪಾದಗಳನ್ನು ಒರೆಸಿದಳು. ಮನೆಯಲ್ಲೆಲ್ಲ ಆ ತೈಲದ ಪರಿಮಳವು ತುಂಬಿಕೊಂಡಿತು. ಕೃತಜ್ಞತೆಯಿಂದ ಒಂದು ಕುಟುಂಬವೆಲ್ಲ ಸೇರಿ ಮಾರ್ತಳು ಯಥಾಪ್ರಕಾರ ಉಪಚಾರ ಮಾಡ್ತಾ ಇದ್ದಳು. ಮಾಡ್ತಾಳೆ, ವಿಸ್ತಾರವಾದ ಕೆಲಸ ಇಟ್ಕೊಂಡಿದಿ, ತೊಂದರೆ ಪಡ್ತಾ ಇದ್ದೀ, ಅವಶ್ಯಕವಾದದ್ದೊಂದೇ ಎಂದು ಗತದಲ್ಲಿ ಯೇಸು ಗದರಿಸಿದಾಗಿಯೂ, ಏನಾದ್ರೆ ನನಗೇನು, ನಾನೇಕೆ ಕೆಲಸ ಮಾಡಲಿ, ನಾನು ಕೂತ್ಕೊಂಡು ವಾಕ್ಯ ಕೇಳ್ತೇನೆ ಅಂದುಕೊಳ್ಳದಂತೆ ತಾನು ಪ್ರಾರ್ಥಿಸುತ್ತಾ, ತಾನು ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡುತ್ತಾ, ಆಕೆಗೆ ದೇವರು ಕೊಟ್ಟಿರುವ ಆ ಆಸಕ್ತಿಯನ್ನು, ತಲಾಂತನ್ನೂ ಉಪಯೋಗಿಸಿ ಉಪಚಾರ ಮಾಡ್ತಿದ್ದಳು. ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿ. ಕೆಲವರು ಗೊತ್ತಿಲ್ಲದೆ ದೇವದೂತರಿಗೆ ಅತಿಥಿ ಸತ್ಕಾರ ಮಾಡಿದರು ಎಂದು ವಾಕ್ಯ ಹೇಳುತ್ತೆ. ಈ ದಿನ ಮನುಷ್ಯರಿಗೆ ಅತಿಥಿ ಸತ್ಕಾರ ಮಾಡೋದೇ ಗೊತ್ತಿಲ್ಲ. ಸ್ವಂತವರು ಮನೆಗೆ ಬಂದರೂ ಕೂಡ ಆರ್ಡರ್ ಮಾಡಿ ಫುಡ್ ತರಿಸ್ಕೊಳ್ತೇವೆ ಹೊರತು ಅಡಿಗೆ ಮಾಡಿ ಹಾಕೋದು ಈ ದಿನ ಬಹಳ ಅಪರೂಪವಾಗಿ ಕಾಣಿಸುತ್ತೆ. ಪ್ರೀತಿಯಿಂದ ಒಬ್ಬ ತಾಯಿ ತನ್ನ ಮಗುವನ್ನು ಆಹಾರವನ್ನು ಸಿದ್ಧಪಡಿಸಿ ತಿನಿಸುತ್ತಾಳೆ. ಆದರೆ ಈ ದಿನಗಳಲ್ಲಿ ಆ ಪ್ರೀತಿ, ಅನುರಾಗ ಕಾಣಿಸುತ್ತಾ ಇಲ್ಲ. ಒಬ್ಬರ ಹೃದಯ ಕೃತಜ್ಞತೆಯಿಂದ ತುಂಬಿಕೊಂಡಿರುವಾಗ ಕೃತಜ್ಞತೆಯುಳ್ಳಂತಹ ವ್ಯಕ್ತಿಗಳು ಇತರರಿಗೆ ಅತಿಥಿ ಸತ್ಕಾರ ಮಾಡ್ತಾರೆ. ಇತರರ ಸಂತೋಷವನ್ನು ತಮ್ಮ ಸಂತೋಷವನ್ನಾಗಿ ಭಾವಿಸ್ತಾರೆ. ಮತ್ತಷ್ಟು ಮುಖ್ಯವಾಗಿ ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿದಾಗ
ಸ್ತುತಿಕೂಟಗಳು, ಕೃತಜ್ಞತೆಯ ಕೂಟಗಳು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕು. ಹಾಗೆ ಇಟ್ಕೊಳ್ತಾ ಇದ್ದೀರಾ? ನಿಮ್ಮ ಪಾಸ್ಟರ್ ಅವರನ್ನು ಕರೆಸಿ ದೇವರು ನಮಗೆ ಉಪಕಾರ ಕೊಟ್ಟಿದ್ದಾರೆಂದು ಸಾಕ್ಷಿ ಕೊಟ್ಟು ಒಂದು ಕೃತಜ್ಞತೆ ಕೂಟವನ್ನು ಇಟ್ಕೊಳ್ರಿ. ಮನೆಯ ಕೂಟಗಳ ಮೂಲಕ ನಾವು ಮನೆಯವರಿಗೂ, ಬಂಧುಗಳಿಗೂ, ಸ್ನೇಹಿತರಿಗೂ, ನೆರೆಹೊರೆಯವರಿಗೂ ಕ್ರಿಸ್ತನ ಕುರಿತು ಸಾಕ್ಷಿ ಕೊಡುವುದಕ್ಕಾಗಿ ಒಳ್ಳೆಯ ಅವಕಾಶ ಇರುತ್ತೆ. ಮಾರ್ಥಳು ಆ ಔತಣದಲ್ಲಿ ಉಪಚಾರ ಮಾಡ್ತಾ ಇದ್ದಳು. ಲಾಜರನು ಊಟದ ಪಂಕ್ತಿಯಲ್ಲಿ ಕೂತಿರುವವರಲ್ಲಿ ಒಬ್ಬನಾಗಿದ್ದ. ಈ ಲಾಜರನು ಆ ಲೈನ್ನಲ್ಲಿ ಎಲ್ಲರ ಸಂಗಡ ಕೂತಿದ್ದ. ಅವನು ದೇವರ ಸನ್ನಿಧಿಯಲ್ಲಿ ಕೂತಿದ್ದ. ಅದಕ್ಕಿಂತ ಮುಂಚೆ ಎಲ್ಲೂ ಕೂತಿರುವಂತೆ ಕಾಣಲ್ಲ. ಅವನು ಮೊದಲು ಯೇಸು ವಾಕ್ಯ ಸಾರ್ತಾ ಇದ್ದಾರೆ, ಆತನ ಸಂದೇಶ ಕೇಳಬೇಕೆಂದು ಆಸಕ್ತಿಯುಳ್ಳವನಾಗಿದ್ದ. ಅದಕ್ಕೆ ಆ ಪಂಕ್ತಿಯಲ್ಲಿ ಕೂತಿದ್ದ. ಮತ್ತು ಯಥಾ ಪ್ರಕಾರ ಮರಿಯಳು ಯಾವಾಗಲೂ ಯೇಸುವಿನ ಆ ಪಾದದ ಬಳಿಯಲ್ಲಿ ಆರಾಧಿಸಲು ಆಸಕ್ತಳಾಗಿದ್ದಳು. ಆಕೆ ಏನ್ ಮಾಡ್ತಾಳೆ? ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು ಒಂದು ಸೇರರಷ್ಟು ತರುತ್ತಾಳೆ. ಒಂದು ಸೇರಂದ್ರೆ ಇಷ್ಟಿರುತ್ತೆ ಪ್ರಿಯರೇ. ಈ ದಿನಗಳಲ್ಲಿ ಕೆಲವರಿಗೆ ಅಳತೆನೇ ಗೊತ್ತಾಗಲ್ಲ. ಅಂದರೆ ಹೆಚ್ಚು ಕಡಿಮೆ 1.5 ಲೀಟರ್ ಅಂದರೆ ಆ ಜಟಮಾಂಸ ತೈಲವನ್ನು ತಂದು, ಅಂದರೆ ಹೆಚ್ಚು ಕಡಿಮೆ 2 ಲೀಟರಷ್ಟು ತೈಲ ತರುತ್ತಾಳೆ. ಆ ಕಾಲದಲ್ಲಿ ಆ ಅಚ್ಚ ಜಟಮಾಂಸಿ ಅನ್ನೋದು ವಿವಾಹ ಆಗಬೇಕಿರುವ ಆ ಹುಡುಗಿಯರಿಗೆ ನಮ್ಮ ದೇಶದಲ್ಲಿ ಹೇಗೆ ಬಂಗಾರವನ್ನು ಕೂಡಿಸಿಡ್ತಾರೋ ಆ ಮದುವೆ ಖರ್ಚಿಗಾಗಿಯೋ ಅಥವಾ ಆ ಕಾರ್ಯಕ್ಕಾಗಿಯೋ, ಆ ಕಾಲದಲ್ಲಿ ತೈಲವನ್ನು ಹಾಗೆ ಕೂಡಿಸಿಡ್ತಾ ಇದ್ರು ಒಂದು ಆಸ್ತಿ ರೂಪದಲ್ಲಿ. ಅದು ಎಷ್ಟು ಕಾಲ ಹಳೆಯದಾಗಿರುತ್ತೋ ಅಷ್ಟು ಬೆಲೆ ಹೆಚ್ಚಾಗುತ್ತೆ. ಅಂತಹ ಬೆಲೆ ಬಾಳುವ ತೈಲವನ್ನೆಲ್ಲ ಮರಿಯಳು ತಂದು ಯೇಸುವಿನ ಪಾದಗಳಿಗೆ ಹೊಯ್ಯುತ್ತಾಳೆ. ಮತ್ತೊಂದು ಕಡೆ ಬರೆಯಲಾಗಿದೆ, ಆ ತೈಲದ ಭರಣಿಯನ್ನು ತಂದು ಒಡೆಯುತ್ತಾಳೆ. ನೋಡೋಣ ಬನ್ನಿ, ಮಾರ್ಕನ ಸುವಾರ್ತೆಯಲ್ಲಿ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯದ 3ನೇ ವಚನ ಓದುತ್ತೇನೆ ಕೇಳಿ. ಆತನು ಬೆಥಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಆ ಭರಣಿಯನ್ನು ಒಡೆದು ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು. ಇಲ್ಲಿ ತಲೆಯ ಮೇಲೆ ಹೊಯ್ದಳು ಅಂತಿದೆ, ಅಲ್ಲೇನೋ ತಲೆಯ ಮೇಲಿನಿಂದ ಪಾದಗಳವರೆಗೂ ಹೊಯ್ದಳು ಅಂತಿದೆ. ಕೇಳಿ ಪ್ರಿಯರೇ, ಆರೋನನು ಅಭಿಷೇಕಿಸಲ್ಪಟ್ಟಾಗ ಆ ಅಭಿಷೇಕ ತೈಲವು ತಲೆಯ ಮೇಲಿನಿಂದ ಅಂಗಿಯ ಅಂಚಿನವರೆಗೂ ಸುರಿಯುತ್ತದೆ. ಅದೊಂದು ಅಭಿಷೇಕವಾಗಿತ್ತು. ಇಲ್ಲಿ ಆಕೆ ಯೇಸುವನ್ನು ಅಭಿಷೇಕಿಸುತ್ತಾಳೆ ಕೃತಜ್ಞತೆಯೊಂದಿಗೆ. ಅಷ್ಟು ಬೆಲೆಯುಳ್ಳ ತೈಲವನ್ನು ತರ್ತಾಳೆ. ಅಲ್ಲಿರುವಂತಹ ಕೆಲವರಿಗೆ, ಅವರಲ್ಲಿ ಮುಖ್ಯವಾಗಿ ಇಸ್ಕರಿಯೋತ ಯೂದನಿಗೆ ಚರ್ರಂತ ಅನಿಸಿತೋ ಏನನಿಸಿತೋ, ತಕ್ಷಣವೇ ಏನನ್ನುತ್ತಾನೆ, ಈ ತೈಲ ನಷ್ಟ ಮಾಡಿದೇಕೆ? ಇದನ್ನು 300 ಹಣಕ್ಕಿಂತ ಹೆಚ್ಚು ಬೆಲೆಗೆ ಮಾರಿ ಬಡವರಿಗೆ ಕೊಡಬಹುದಿತ್ತಲ್ಲ. ಯಾಕೆ ಇಷ್ಟು ದೊಡ್ಡ ಬೆಲೆ ಬಾಳುವ ತೈಲ ವೇಸ್ಟ್ ಮಾಡಿದಳು? 300ಕ್ಕಿಂತ ಹೆಚ್ಚು ದಿನಾರಿಗೆ ಮಾರಬಹುದಿತ್ತು. ಆ ಹಣದಿಂದ ಬಡವರಿಗೆ ಆಹಾರ ಬಡಿಸಬಹುದಾಗಿತ್ತು. 300 ದಿನಾರು ಹಣ ಅಂದರೆ ಹೆಚ್ಚು ಕಡಿಮೆ $30,000 ಬೆಲೆಯಾಗಿತ್ತು ಈ ದಿನಕ್ಕೆ ಹೋಲಿಸಿಕೊಳ್ಳೋದಾದ್ರೆ. ಅಂದರೆ $30,000 ಅಂದರೆ ಒಬ್ಬ ವ್ಯಕ್ತಿಯ 1 ಇಯರ್ ಸ್ಯಾಲರಿ ಅದಾಗಿತ್ತು. ಅಷ್ಟು ಬೆಲೆಯುಳ್ಳದ್ದನ್ನು ಯೇಸುವಿಗೋಸ್ಕರ ಒಡೆದಿದ್ದಕ್ಕೆ, ಯೇಸುವಿನ ತಲೆ ಮೇಲೆ ಹೊಯ್ದಿದ್ದಕ್ಕೆ ಇಷ್ಟು ನಷ್ಟ ಯಾಕೆ? ಇದು ಬಡವರಿಗೆ ಕೊಡಬಹುದು ಎಂದು ಗುಣಗುಟ್ಟಿದ್ರಂತೆ. ಮುಖ್ಯವಾಗಿ ಇಸ್ಕರಿಯೋತ ಯೂದನು ಯಾವಾಗಲೂ ದುಡ್ಡಿನ ಮೇಲೆ ಮನಸ್ಸುಳ್ಳವನಾಗಿದ್ದಂತೆ ಕಾಣಿಸ್ತಾನೆ. ಬಹಳ ವಿಷಾದವಾದ ಸಂಗತಿ. ಯೇಸುವಿನ ಮೂಲಕ ಎಷ್ಟು ದುಡ್ಡು ಸಂಪಾದಿಸೋಣ ಎಂಬ ಆಸೆ ಅವನಿಗಿತ್ತು. ಈ ದಿನ ಅನೇಕರಲ್ಲಿಯೂ ಕೂಡ ಹಾಗೆ ಕಾಣಿಸುತ್ತೆ. ಯೇಸುವಿಗೋಸ್ಕರ ಏನನ್ನು ಸಮರ್ಪಿಸಬೇಕು, ಏನನ್ನು ಖರ್ಚು ಮಾಡಬೇಕು, ಏನನ್ನು ಕೊಡಬೇಕು ಎಂಬ ಆಸೆ ಕಾಣಿಸ್ತಾ ಇಲ್ಲ. ತ್ಯಾಗವಿಲ್ಲದ ಸೇವೆ ಕ್ರೈಸ್ತಿಯ ಸೇವೆಯೇ ಅಲ್ಲ. ಕರ್ತನಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಲಾರದಂತೆ, ನಮಗಿರುವವುಗಳನ್ನು ಸಮರ್ಪಿಸಿಕೊಡಲಾರದಂತೆ ನಾವು ಯೇಸುವನ್ನು ಪ್ರೀತಿಸುತ್ತಾ ಇರೋದಾದರೆ ಅದು ನಿಜವಾಗಿರೋದಿಲ್ವಲ್ಲ? ಆಕೆ ಎಷ್ಟೋ ನಂಬಿಕೆಯಿಂದ, ಎಷ್ಟೋ ಕೃತಜ್ಞತೆಯಿಂದ ಆ ತೈಲವನ್ನು ಯೇಸುವಿನ ಪಾದಗಳ ಮೇಲೆ ಹೊಯ್ಯುತ್ತಾಳೆ, ತಲೆಯ ಮೇಲೆ ಹೊಯ್ಯುತ್ತಾಳೆ, ಆ ಬಾಟಲನ್ನೇ ಒಡೆದು ಹಾಕುತ್ತಾಳೆ.
ಯಾಕೆ ನಷ್ಟ ಮಾಡಿದಳು, ಬಡವರಿಗೆ ಕೊಡಬಹುದಿತ್ತು ಎಂಬ ನಿಜವಾದ ಮನಸ್ಸು ಅವನಿಗಿರಲಿಲ್ಲ. ಅವನು ಕಳ್ಳನಾಗಿದ್ದಿದ್ದಕ್ಕೆ ಹಾಗೆ ಯೋಚಿಸಿದ. ಅವನು ದೇವರ ದುಡ್ಡನ್ನೇ ಕದಿಯುತ್ತಾ ಇದ್ದನಂತೆ. ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ಹಣದ ಚೀಲದಲ್ಲಿ ಹಾಕಿದ್ದನ್ನು ತಕ್ಕೊಳ್ಳುವವನಾಗಿದ್ದದ್ದರಿಂದಲೇ ಹಾಗೆ ಹೇಳಿದ. ಹೌದು ಪ್ರಿಯರೇ, ಈ ದಿನಗಳಲ್ಲಿ ಬಡವರಿಗೆ ಸೇವೆ ಮಾಡ್ತೇವೆ ಅಂತ ಹೇಳಿ ದುಡ್ಡನ್ನು ತರಿಸಿಕೊಂಡು, ದುಡ್ಡನ್ನು ಪಡೆದುಕೊಂಡು ಬಡವರಿಗಾಗಿ ಖರ್ಚು ಮಾಡುವ ತ್ಯಾಗಮಯ ಮನಸ್ಸುಳ್ಳವರು ಎಷ್ಟು ಜನ ಇದ್ದಾರೆ. ಬಹಳಷ್ಟು ಜನ ಹೇಳ್ತಾರೆ, ನೀವು ನಮಗೆ ಕೊಡಿರಿ, ನಾವು ಬಡವರಿಗೆ ಸಹಾಯ ಮಾಡ್ತೇವೆ ಅನ್ನೋದ್ರಿಂದ ಪ್ರಯೋಜನವೇನಿದೆ? ಯಾರೋ ಕೊಟ್ಟಿದ್ದನ್ನು ನೀವು ತಕೊಂಡು ಹೋಗಿ ಕೊಡುವಾಗ ಮತ್ತೆ ನೀವು ಮಾಡಿದ್ದ ಹಾಗೇನಿದೆ? ನಿಮ್ಮಷ್ಟಕ್ಕೆ ನೀವೇನ್ ಮಾಡಿದ್ದೀರಿ ಎಂದು ಪರಿಶೀಲಿಸಿಕೊಳ್ಳೋದು ಬಹಳ ಮುಖ್ಯವಾಗಿದೆ. ನಾವು ಕೂಡ ಅನಾಥ ಸೇವೆ, ಬಡವರ ಸೇವೆ ಮಾಡ್ತೇವೆ, ಆದರೆ ಯಾವತ್ತೂ ಕೂಡ ಅವುಗಳನ್ನು ದೊಡ್ಡದಾಗಿ ಅನೌನ್ಸ್ಮೆಂಟ್ ಮಾಡಲ್ಲ, ದುಡ್ಡು ಕೂಡಿಸಲ್ಲ. ನಮಗಿರುವುದನ್ನು ತಕೊಂಡು ಹೋಗಿ ಬಡವರಿಗೆ ಕೊಡ್ತೇವೆ. ಅದನ್ನೇ ದೊಡ್ಡದಾಗಿ ನಾವು ಅಡ್ವರ್ಟೈಸ್ ಮಾಡುವುದಕ್ಕೆ ಇಷ್ಟಪಡುವುದೇ ಇಲ್ಲ. ಯಾಕೆಂದ್ರೆ ಪ್ರತಿಫಲ ನಮಗೆ ದೇವರೇ ಕೊಡ್ತಾರೆ. ಕೊಡಿರಿ, ನಿಮಗೆ ಕೊಡಲ್ಪಡುವುದು. ಕರ್ತನ ನಾಮದಲ್ಲಿ ಬಡವರಿಗೆ ಕೊಡುವುದರಿಂದ ಪ್ರತಿಫಲ ಸಿಗುತ್ತೆ. ಕರ್ತನಿಗೂ ಕೊಡುವಾಗ ಯಾವಾಗಲೂ ಪ್ರತಿಫಲ ಇದ್ದೇ ಇದೆ. ಎಷ್ಟೋ ಸಾರಿ ದೇವರಿಗೆ ನಾವು ಏನಾದರೂ ಕೊಟ್ಟರು ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ನಮ್ಮ ಹೆಸರು ಬರೆದು ಕೊಡ್ತೇವೆ, ನಮ್ಮ ಹೆಸರು ಉಲ್ಲೇಖಿಸಬೇಕೆಂದು ಬಯಸ್ತೇವೆ. ಆದರೆ ಯೇಸು ನಮಗೆ ಪ್ರತಿಫಲವನ್ನು ಕೊಡ್ತಾರೆ ಎಂದು ನಂಬಿ ಬಲಗೈ ಕೊಟ್ಟದ್ದು ಎಡಗೈಗೆ ಗೊತ್ತಾಗದಂತೆ ಕೊಡುವವರಾಗಿರಬೇಕು. ಈ ವಾಕ್ಯದಲ್ಲಿ ನೋಡೋದಾದರೆ, ಈ ಔತಣದಲ್ಲಿ ಚೆನ್ನಾಗಿ ಕೆಲವರು ಕೃತಜ್ಞತಾ ಸ್ತುತಿ ಮಾಡಿದ್ರೆ ಅಲ್ಲಿ ಗುಣಗುಟ್ಟುವಿಕೆ ಕೇಳಿಸ್ತು. ಹಾಗೆ ಗುಣಗುಟ್ಟೋದು ಅವನು ಮನಸ್ಸಲ್ಲಿ ಗುಣಗುಟ್ತಾ ಇದನೋ ಇಲ್ಲವೇ ಆ ಪಕ್ಕದಲ್ಲಿದ್ದವರಿಗೆ ಕೇಳುವಂತೆ ಗುಣಗುಟ್ತಾ ಇದನೋ ಗೊತ್ತಿಲ್ಲ. ಆದರೆ ಯೇಸು ಇರುವ ಕೋಣೆವರೆಗೂ ಅದು ಕೇಳಿಸಿತು. ಅದಕ್ಕಾಗಿಯೇ 7ನೇ ವಚನ ಹೇಳುತ್ತೆ, ಆಗ ಯೇಸು ಈಕೆಯನ್ನು ಬಿಡು, ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಅದನ್ನು ಇಟ್ಟುಕೊಳ್ಳಲಿ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿರುತ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿರುವುದಿಲ್ಲ ಅಂದರು. ಯೇಸು ಆಕೆ ಮಾಡಿದ್ದು ಒಳ್ಳೇ ಕೆಲಸವೆಂದು ಇನ್ನೂ ವಿವರವಾಗಿ ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಹೇಗೆ ಹೇಳ್ತಾರೆ ನೋಡಿ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿರುತ್ತಾರೆ, ಆದರೆ ನಾನು ನಿಮ್ಮ ಬಳಿಯಲ್ಲಿ ಇರೋದಿಲ್ಲ. ಈಕೆಯು ತನ್ನ ಕೈಲಾದಷ್ಟು ಮಾಡಿದಾಳೆ. ಈಕೆಯು ಮುಂದಾಗಿ ನನ್ನ ಉತ್ತರ ಕ್ರಿಯೆಗೋಸ್ಕರ ನನ್ನ ದೇಹಕ್ಕೆ ಈ ತೈಲವನ್ನು ಹಚ್ಚಿದಾಳೆ. ಈಕೆ ಒಂದು ನಂಬಿಕೆಯೊಂದಿಗೆ ಈ ಯೇಸು ನನಗೋಸ್ಕರ ಶಿಲುಬೆಯ ಮೇಲೆ ಮರಣ ಹೊಂದಲಿಕ್ಕಿದ್ದಾರೆ. ಸರ್ವ ಲೋಕದ ಪಾಪವನ್ನು ಯೇಸು ಪರಿಹಾರ ಮಾಡುವುದಕ್ಕೋಸ್ಕರ ಆತನು ರಕ್ತ ಪ್ರೋಕ್ಷಣ ಮಾಡಲಿಕ್ಕಿದ್ದಾರೆ, ಬಲಿಯಾಗಿ ಶಿಲುಬೆಯಲ್ಲಿ ಮರಣ ಹೊಂದಲಿಕ್ಕಿದ್ದಾರೆಂದು ನಂಬಿ ಆತನು ಮರಣವನ್ನು ಜ್ಞಾಪಕ ಮಾಡಿಕೊಳ್ತಾ, ಆತನ ಶಿಲುಬೆಯನ್ನು ಜ್ಞಾಪಕ ಮಾಡಿಕೊಳ್ತಾ ನಂಬಿಕೆಯೊಂದಿಗೆ ಆಕೆ ತನಗಿರುವುದನ್ನು ಅರ್ಪಿಸಿಕೊಡ್ತಾಳೆ. ಅದಕ್ಕಾಗಿಯೇ ಯೇಸು ಹೇಳಿದ್ದಾರೆ, ಎಲ್ಲೆಲ್ಲಿ ಸುವಾರ್ತೆ ಸಾರಲ್ಪಡುತ್ತದೋ, ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆಯ ನೆನಪಿಗಾಗಿ ಹೇಳುವರು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆ ದಿನ ಅಲ್ಲಿ ಆ ಮನೆಯಲ್ಲೆಲ್ಲ ಆ ತೈಲದ ನಿಮಿತ್ತ ಬಹಳ ಸುವಾಸನೆಯಿಂದ ತುಂಬಿಕೊಂಡಿತ್ತು. ಕೇಳಿ ಪ್ರಿಯರೇ, ಒಳ್ಳೆ ಸುವಾಸನೆ ಬಂದಾಗ ನಮಗೆ ಉಲ್ಲಾಸ ಉಂಟಾಗತ್ತೆ. ಕೆಲವರಿಗೆ ದೇವರನ್ನು ಹೊಗಳುತ್ತಿರುವಾಗ, ದೇವರನ್ನು ಮಹಿಮೆಪಡಿಸುತ್ತಿರುವಾಗ, ದೇವರಿಗೋಸ್ಕರ ಯಾರಾದರೂ ಏನಾದರೂ ಮಾಡ್ತಿರುವಾಗ, ಅಯ್ಯೋ ನಾನೇನು ಮಾಡ್ಲಿಕ್ಕಾಗಲಿಲ್ವಲ್ಲ ಎಂದು ಗ್ರಹಿಸಿಕೊಳ್ಳುವುದರ ಬದಲಿಗೆ ಇತರರು ಮಾಡಿರುವುದನ್ನು ವಿಮರ್ಶಿಸುವಂಥದ್ದು ಈ ದಿನ ಬಹಳವಾಗಿ ನಾವು ನೋಡ್ತೇವೆ. ದೇವರ ಸೇವೆ ಘನವಾಗಿ ಮಾಡಬೇಕೆಂದು, ಆರ್ಭಾಟದಿಂದ ಮಾಡಬೇಕೆಂದು, ಶ್ರೇಷ್ಠವಾದವುಗಳನ್ನು ದೇವರಿಗೋಸ್ಕರ ಬಳಸಬೇಕೆಂದು ಮೀಟಿಂಗ್ಸ್ ಇಡೋದಾಗ್ಲಿ, ಸೌಂಡ್ ಸಿಸ್ಟಮ್, ಲೈಟಿಂಗ್ಸ್ ಹಾಕೋದಾಗ್ಲಿ, ಆರ್ಕೆಸ್ಟ್ರಾ ಆಗಲಿ, ಯಾವುದೇ ಆಗಿರಲಿ, ಬೆಲೆ ಬಾಳುವವುಗಳನ್ನು ದೇವರಿಗಾಗಿ ಬಳಸಬೇಕೆಂದು ಎಷ್ಟೇ ಕಷ್ಟವಾದರೂ, ಎಷ್ಟೇ ನಷ್ಟವಾದರೂ, ಎಷ್ಟೋ ಪ್ರಯಾಸ ಪಡ್ತಿರುವಾಗ ಅದನ್ನು ವಿಮರ್ಶಿಸುವಂತಹ ಬಹಳಷ್ಟು ಜನರನ್ನು ಈ ದಿನ ಕಾಣ್ತೇವೆ. ಯಾರು ವಿಮರ್ಶಿಸಿದ್ರು ನಮಗೇನು ಆದ್ರೆ, ನೀವು ಪೂರ್ಣ ಹೃದಯದಿಂದ ಮಾಡುವಾಗ, ಪ್ರೀತಿಯಿಂದ ಮಾಡುವಾಗ ಪ್ರಭು ಯೇಸು ನಿಮ್ಮನ್ನು ಪ್ರಶಂಸಿಸುತ್ತಾರೆ. ಕರ್ತನಿಗೆ ಕೊಟ್ಟವನು ಧನ್ಯನು. ಹೇಳಬೇಕಾದ್ರೆ ಆ ಔತಣದಲ್ಲಿ ಕೂತ ಲಾಜರನು ಯಾವ ಕೆಲಸ ಮಾಡ್ತಾ ಇಲ್ಲ. ಆದರೆ ನೀವು ಗಮನಿಸುವುದಾದರೆ ಅಲ್ಲಿ ಒಂದು ವಚನ ಇದೆ ನೋಡಿ, ಯೆಹೂದ್ಯರ ಜನಸಮೂಹವು ಆತನು ಅಲ್ಲಿ ಇದ್ದಾನೆಂದು ತಿಳಿದು ಯೇಸುವನ್ನು ನೋಡುವುದಕ್ಕಾಗಿ ಮಾತ್ರವಲ್ಲದೆ ಆತನು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನನ್ನು ಸಹ ನೋಡಬೇಕೆಂದು ಬಂದರು. ಅಗೋ ಲಾಜರನಲ್ಲಿದ್ದಾನೆ, ಅಗೋ ಲಾಜರ ಇಲ್ಲಿದ್ದಾನೆ ಎಂದು
ಪಂಕ್ತಿಯಲ್ಲಿ ಕೂತಿರುವ ಲಾಜರನನ್ನು ಎಲ್ಲರೂ ಆಸಕ್ತಿಯಿಂದ ನೋಡಿದಾಗ ನಾನು ಊಹಿಸಿಕೊಳ್ತಿದ್ದೇನೆ, ಅಂದುಕೊಳ್ತಿದ್ದೇನೆ, ಎಲ್ಲವೇ ನಾವು ಕೂಡ ಗ್ರಹಿಸಿಕೊಳ್ಬಹುದು. ಆ ಲಾಜರನ ಕುರಿತಾಗಿ ಎಲ್ಲರೂ ಹೊಗಳುತ್ತಾ ಇರುವಾಗ ಅವನು ಮಾತಾಡಲಿಲ್ಲ. ಆದರೆ ನಾನು ಮುಖ್ಯವಲ್ಲ, ನೀವು ನನ್ನನ್ನಲ್ಲ ನೋಡೋದು, ಆತನನ್ನು ನೋಡ್ರಿ. ನಾನು ಸತ್ತವನಾಗಿದೆ ಅಪರಾಧ ದೆಸೆಯಿಂದ, ಪಾಪದ ದೆಸೆಯಿಂದ. ಆದರೆ ಆತನು ನನ್ನನ್ನು ತಿರುಗಿ ಎಬ್ಬಿಸಿದಾನೆ. ಸತ್ತು ಎದ್ದು ಬಂದಿರುವ ನಾನಲ್ಲ ಮುಖ್ಯ, ನನ್ನನ್ನು ಮರಣದಿಂದ ಎಬ್ಬಿಸಿರುವ ಯೇಸು ದೊಡ್ಡ ದೇವರಾಗಿದ್ದಾರೆ ಎಂದು ತನ್ನ ಸನ್ನೆಗಳ ಮೂಲಕ ಯೇಸುವನ್ನು ಮಹಿಮೆಪಡಿಸಿರುವಂತೆ, ಸಾಕ್ಷಿ ಕೊಟ್ಟಿರುವಂತೆ ಕಾಣಿಸುತ್ತೆ. ನಮಗೇನಾದ್ರೂ ಒಳ್ಳೆ ಕಾರ್ಯ ಆದಾಗ ನಾವೇ ಒಳ್ಳೆಯವರಾಗಿರೋದಕ್ಕೆ ಹೀಗಾಯ್ತೆಂದು ಹೇಳಿಕೊಳ್ಳದೆ, ಅದು ದೇವರಿಂದಲೇ ಆಯ್ತೆಂದು ಹೇಳುತ್ತಾ ಸಮಸ್ತ ಮಹಿಮೆ ಘನತೆಯೆಲ್ಲ ದೇವರಿಗೆ ಸಲ್ಲಿಸುವಂಥದ್ದು ಕಲಿತುಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಜೀವಿತದಲ್ಲಿ ನಿಮಗೆ ಸಮರ್ಪಿಸಿಕೊಳ್ಳಲು ನಮಗೆ ಸಹಾಯ ಮಾಡಿರಿ. ಶ್ರೇಷ್ಠವಾದವುಗಳನ್ನು ನಿಮಗೆ ಕೊಟ್ಟ ಹಾಗೆ ಪೂರ್ಣ ಹೃದಯದಿಂದ ನಿಮ್ಮನ್ನು ಪ್ರೀತಿಸುವಂತೆ ಈ ಲೋಕದಲ್ಲಿ ಬೆಲೆ ಬಾಳುವವುಗಳು ನಮ್ಮ ದೇವರಿಗೆ ಸಂಬಂಧಪಟ್ಟವುಗಳಾಗಿವೆ. ಆತನೇ ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿದ್ದಾನೆ ಎಂದು ನಿಮ್ಮನ್ನು ಘನಪಡಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ನೀವು ನಮಗೆ ಉಪಕಾರ ಮಾಡುವಾಗ ನಮ್ಮನ್ನು ನಾವು ತೋರಿಸಿಕೊಳ್ಳುವುದಕ್ಕಾಗಿ ನಾವೇ ಜಂಬ ಕೊಚ್ಚಿಕೊಳ್ಳುವುದಕ್ಕೆ ಪ್ರಯತ್ನಿಸದೆ, ನಿಮ್ಮ ಪ್ರೀತಿಯನ್ನು, ನಿಮ್ಮ ಶಕ್ತಿಯನ್ನು ನಮ್ಮ ಸುತ್ತಲಿರುವವರಿಗೆ ತಿಳಿಯಪಡಿಸಲು ನಮಗೆ ಸಹಾಯ ಮಾಡಿರಿ. ಉಪಕಾರ ಮಾಡುವ, ಅತಿಥಿ ಸತ್ಕಾರ ಮಾಡುವ ಮನಸ್ಸನ್ನು, ಸಮರ್ಪಿಸಿಕೊಳ್ಳುವ ಮನಸ್ಸನ್ನು, ಸಾಕ್ಷಿ ಕೊಡುವ ಮನಸ್ಸನ್ನು ಮಾರ್ತಳ, ಮರಿಯಳ ಹಾಗೂ ಲಾಜರನಲ್ಲಿ ನಾವು ನೋಡಿದ ಹಾಗೆ ನಾವು ಹೊಂದಿಕೊಂಡಿರುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ನಮಗೆ ವಾಟ್ಸಪ್ ಕಳಿಸಿಕೊಡಿರಿ. ಅವುಗಳನ್ನೆಲ್ಲ ಪರಿಶೀಲಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ನೀವು ಪ್ರಾರ್ಥಿಸಿರಿ, ದೇವರು ತಪ್ಪದೆ ಪ್ರತಿಫಲ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಾವು ಭೇಟಿಯಾಗೋಣ. ಮುಖ್ಯವಾಗಿ ಈ ದಿನ ಬುಧವಾರವಲ್ಲವೋ ನಿಮ್ಮ ನಿಮ್ಮ ಚರ್ಚ್ನಲ್ಲಿ ನಡೆಯುವ ಮಧ್ಯವಾರದ ಪ್ರಾರ್ಥನಾ ಕೂಟಕ್ಕೆ ಹೋಗಿ ಆಧ್ಯಾತ್ಮಿಕವಾಗಿ ಬಲ ಹೊಂದುವವರಾಗಿರಿ ಎಂದು ಹಾರೈಸ್ತೇನೆ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.